ಇನ್ನು ಕನಕಪುರಕ್ಕೆ ತೆರಳುವಂತಹ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮೆಟ್ರೋ ರೈಲ್ನಲ್ಲೂ ಕೂಡ ಪ್ರಯಾಣ ಮಾಡ್ತಾರೆ. ಮೆಟ್ರೋ ರೈಲ್ನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಪ್ರಯಾಣವನ್ನು ಮಾಡ್ತಾರೆ. ಬೆಂಗಳೂರು ದಕ್ಷಿಣದ ಹಾರೋಹಳ್ಳಿ ಕನಕಪುರಕ್ಕೆ ತೆರಳುತ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು ಜನರಿಗೆ ಝೀರೋ ಟ್ರಾಫಿಕ್ ತೊಂದರೆಯನ್ನು ತಪ್ಪಿಸೋದಕ್ಕೋಸ್ಕರ ಮೆಟ್ರೋ ಮೊರೆಯನ್ನು ಹೋಗ್ತಾ ಇರುವಂಥದ್ದು. ಝೀರೋ ಟ್ರಾಫಿಕ್ ಪ್ರಯಾಣ ತಪ್ಪಿಸೋದಕ್ಕೆ ಸಿಎಂ ಡಿ.ಕೆ.ಶಿ ನಿರ್ಧಾರವನ್ನು ಮಾಡಿದ್ದು ವಿಧಾನಸೌಧಕ್ಕೆ ಆಗಮಿಸ್ತಾರೆ. ವಿಧಾನಸೌಧದಿಂದ ಕನಕಪುರ ರಸ್ತೆಗೆ ಕನೆಕ್ಟ್ ಆಗುವಂತಹ ಕೊನೆಯ ಮೆಟ್ರೋ ಸ್ಟೇಷನ್ನವರೆಗೂ ಕೂಡ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸಿಎಂ ಆದ ಹಿನ್ನೆಲೆಯಲ್ಲಿ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಈ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು. ಹಸಿರು ಮಾರ್ಗದ ಮೆಟ್ರೋದಲ್ಲಿ ಅವರು ಸಂಚಾರವನ್ನು ಮಾಡಬೇಕು. ಕನಕಪುರ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ಮೆಟ್ರೋ ರೈಲಿನಲ್ಲಿ ಅವರು ಪ್ರಯಾಣವನ್ನು ಮಾಡಲಿದ್ದಾರೆ. ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಮೊದಲಿಗೆ ವಿಧಾನಸೌಧಕ್ಕೆ ಆಗಮಿಸಿದ ನಂತರ ವಿಧಾನಸೌಧದ ಮೆಟ್ರೋ ಸ್ಟೇಷನ್ನಿಂದ ಅವರು ಕನಕಪುರಕ್ಕೆ ತೆರಳುವ ಮಾರ್ಗದ ಮೆಟ್ರೋ ಮಾರ್ಗದಲ್ಲಿ ಅವರು ಪ್ರಯಾಣವನ್ನು ಮಾಡ್ತಾರೆ. ಕೊನೆಯ ಮೆಟ್ರೋ ಸ್ಟೇಷನ್ವರೆಗೂ ಹೋಗಿ ಅಲ್ಲಿಂದ ಇಳಿದು ನಂತರ ಅವರು ತಮ್ಮ ವಾಹನದಲ್ಲಿ ಪ್ರಯಾಣವನ್ನು ಬೆಳೆಸುವಂಥದ್ದು. ಮೆಟ್ರೋ ನಿಲ್ದಾಣದಿಂದ ಕನಕಪುರದ ಕಡೆಗೆ ಹಾರೋಹಳ್ಳಿಗೆ ಹೋಗಬೇಕು ಅವರು. ಈ ಹಿನ್ನೆಲೆಯಲ್ಲಿ ಮೆಟ್ರೋ ಪ್ರಯಾಣವನ್ನು ಕೂಡ ಮಾಡ್ತಾರೆ. ಇದರ ಪ್ರಮುಖ ಉದ್ದೇಶ ಜನರಿಗೆ ತೊಂದರೆಯಾಗಬಾರದು, ಝೀರೋ ಟ್ರಾಫಿಕ್ಕಿಗೋಸ್ಕರ ಜನರನ್ನು ತಡೆ ಹಿಡಿಯುವಂಥ, ಅವರಿಗೆ ತೊಂದರೆಯನ್ನು ಕೊಡುವಂತಹ ಕೆಲಸ ಆಗಬಾರದು ಅನ್ನುವ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಈ ಕ್ರಮವನ್ನು ಕೈಗೊಂಡಿರುವಂಥದ್ದು. ಮೆಟ್ರೋ ಪ್ರಯಾಣಕ್ಕೆ ಮುಂದಾಗಿದ್ದಾರೆ ಡಿ.ಕೆ. ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.